18 ಕೈಗಳಲ್ಲಿ ಕೆತ್ತನೆ ಮಾಡಿದ ನಟರಾಜ ವಿಗ್ರಹ. 18 ಕೈಗಳಿದೆ, 18 ಹ್ಯಾಂಡ್ಸ್. ಅಂದರೆ ಈ ಭರತನಾಟ್ಯದ ಬಗ್ಗೆ ಅವರು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದಾರೆ. ಭರತನಾಟ್ಯ ನೋಡಿ, ಅವನು ನಿಂತ ಸ್ಟೈಲ್ ನೋಡಿ, ಆ ಹೂವಿನ ಮೇಲಿದೆ. ಲಲಿತ ನಾಟ್ಯ, ಆನಂದ ತಾಂಡವ, ಉಗ್ರ ತಾಂಡವ ಅಲ್ಲ, ಅಲ್ಲಿ ನಂದಿ, ಗಣೇಶ, ಆ ತಾಂಡು ಅನ್ನೋನು ಅಲ್ಲಿ ಮ್ಯೂಸಿಕನ್ನು ಪ್ಲೇ ಮಾಡ್ತಿರೋದಾಗಿರ್ಬೋದು. ಬಟ್ ಇವಾಗ ಜಟಾಧಾರಿ ಶಿವ ನೋಡಿ ಎಷ್ಟು ಅದ್ಭುತವಾಗಿದೆ. ಕಿರೀಟ ಮುಕುಟ ಬರೋದಿಲ್ಲ ಶಿವನಿಗೆ, ಜಟಾಧಾರಿ ಶಿವ. ಆಲ್ಮೋಸ್ಟ್ ನಾವು ಈಗಾಗಲೇ ಇದೇ ಥರ ನಟರಾಜ ವಿಗ್ರಹನ ಐಹೊಳೆಯ ರಾವಳ ಪಡಿ ಗುಹೆಗಳಲ್ಲಿ ನೋಡಿದಲ್ಲ, ಅದೇ ಥರ ವಿಗ್ರಹ ನೋಡ್ತೀವಿ. ಇಲ್ಲಿ ಒಳಗೆ ನೋಡಿ ಮಹಿಷಾಸುರ ಮರ್ದಿನಿ ಅಲ್ಲ, ಮಹಿಷಾಸುರ ಮರ್ದಿನಿಯಲ್ಲಿರ್ತಕ್ಕಂಥದ್ದು ಚತುರ್ಭುಜಂ. ಚತುರ್ಭುಜ. ಅಲ್ಲಿಬ್ರು ಮೇಲೆ ಗಾಂಧರ್ವ ದಂಪತಿಗಳು ನೋಡಿ, ಗಾಂಧರ್ವ ಮೇಲುಗಡೆ ಕೈಯಲ್ಲಿ ಹಣ್ಣು ಕಾಯಿ ಇದೆ. ಇಟ್ ಇಸ್ ಒನ್ ಆಫ್ ದ ಸ್ಟ್ಯಾಚು. ಈ ಕಡೆ ಮಾತ್ರ ಸ್ವಲ್ಪ ಒಳಗಡೆ ಬನ್ನಿ. ಈ ಕಡೆ ಇಲ್ಲಿ ಕೂಡ ಆದಿಶೇಷ ಮೇಲೆಗಡೆ, ಶೇಷ ನಾಗರಾಜ, ಆದಿಶೇಷ. ಅರ್ಧ ಭಾಗ ಹಾವಿದೆ, ಅರ್ಧ ಮನುಷ್ಯನ ರೂಪ ಇದೆ. ಇದನ್ನ ಇದೇ ಥರ ವಿಗ್ರಹನ ನಾವು ಐಹೊಳೆಯ ದುರ್ಗಾ ಟೆಂಪಲ್ ಸೀಲಿಂಗಲ್ಲಿ ನೋಡ್ತೀವಿ. ಅದು ತುಂಬ ಅದ್ಭುತವಾಗಿದೆ ಅದು ಕೂಡ. ಆದರೆ ಅದನ್ನು ಮಾಡಿ ತೊಗೊಂಡು ಬಂದು ಅಲ್ಲ, ಕಲ್ಲನ್ನು ಬೇರೆ ಕಡೆ ತೊಗೊಂಡು ಬಂದು ಅಲ್ಲಿ ಕಾರ್ವ್ ಮಾಡಿ ಅಲ್ಲಿ ಮೇಲೆ ಫಿಕ್ಸ್ ಮಾಡಿದ್ದಾರೆ. ಇದು ಹಂಗಲ್ಲ, ತುಂಬ ಡಿಫಿಕಲ್ಟ್ ಇದು. ಅಟ್ಟ ಕಟ್ಟು ಮಂಚದ ಥರ ಅಟ್ಟ ಕಟ್ಟಿಕೊಂಡು ಅಲ್ಲೇ ಕುಳಿತುಕೊಂಡು ಅಲ್ಲೇ ವಿಗ್ರಹ ಮಾಡಿ ಮತ್ತೆ ಕೆಳಗೆ ಬರ್ತಾ ಇದೆ.